ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸನೇಶ್ವರ ಸ್ವಾಮಿ ನ್ಯಾಯ ದೇವತೆಯಾಗಿ ನೆಲೆಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ. ಅವನು ನ್ಯಾಯ ದೇವತೆ ಆಗಿರೋದ್ರಿಂದ ಸಾಕಷ್ಟು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಆಮೇಲೆ ಇನ್ನೊಂದು ಸ್ವಾಮಿಗೆ ವಿಶೇಷವಾಗಿ ವಕ್ರ ದೃಷ್ಟಿ ಇದೆ. ದೇವತೆಗಳನ್ನೇ ಕೂಡ ಆ ಸ್ವಾಮಿ ಬಿಟ್ಟಿಲ್ಲ. ಮನುಷ್ಯರು ಯಾವ ಲೆಕ್ಕ, ಆ ಸ್ವಾಮಿ ನಮ್ಗೆ ಫಲ ಕೊಡ್ತಕ್ಕಂಥದ್ದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ ಹೋಗ್ತಾರೆ. ಸುಮಾರು ಒಂದು 80 ವರ್ಷದಿಂದ ಈ ಕ್ಷೇತ್ರವನ್ನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ನಮ್ಮ ತಾತನ ಕಾಲದಿಂದನೂ ಕೂಡ ಈ ಕ್ಷೇತ್ರವನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದ್ವಿ. ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಮಾರ್ಗದರ್ಶನವಾಗಿ ನಾವು ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾರಲ್ಲಿ ಸಾಡೆ ಸಾತಿ ನಡೀತಾ ಇರ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಸ್ವಾಮಿ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿಗೆ ಸಾಸಿವೆ ಎಣ್ಣೆ ಹಾಗೂ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡೋದ್ರಿಂದ ಪರಿಹಾರ ಆಗಿರ್ತಕ್ಕಂಥದ್ದು ತುಂಬಾ ಇದೆ. ಒಳ್ಳೆ ತರ ನಡ್ಕೊಂಡ್ರೆ ಅಯ್ಯಪ್ಪ ಒಳ್ಳೇದೇ ಮಾಡ್ಕೊಂಡ್ ಬರ್ತಾನೆ. ಜನ ಕೆಟ್ಟದ್ದು ಮಾಡಿದೆ ಕೆಟ್ಟದೇ ತೋರಿಸಿ. ಏನನ್ನ ಕಷ್ಟ ಇದ್ರೆ ಅಯ್ಯಪ್ಪನಿಗೆ ಎಳ್ಳು ಬತ್ತಿ ಹಚ್ಚಿದ್ರೆ ಶಾಂತಿ ಆಗ್ತದೆ. ನಾವು 5-6 ವರ್ಷದಿಂದ ತೋಟದಲ್ಲಿ ಬೆಳೆ ಹಾಕಿದ್ದೆಲ್ಲ ಲಾಸ್ ಆಗ್ತಾ ಇತ್ತು. ಮತ್ತೆ ಯಾರೋ ಈ ದೇವಸ್ಥಾನ ಹೇಳಿದ್ರು, ಇಲ್ಲಿ ಬಂದ್ಮೇಲೆ ಒಳ್ಳೇದೇ ಆಗಿದೆ. ಅವಾಗ ಏನ್ ಹೇಳ್ತೀರಾ ಆ ಸ್ವಾಮಿ ಬಗ್ಗೆ? ಅಂದ್ರೆ ಹುಷಾರಿಲ್ಲದಿದ್ದಾಗ ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಂಡ್ರೆ ಆರಾಮಾಗ್ತೀವಿ, ಮೈಂಡು ಫ್ರೀ ಆಗುತ್ತೆ. ಆ ಥರ. ನೀವು ಏನಕ್ಕಾಗಿ ತೀರ್ಥ ಸ್ನಾನ ಮಾಡಿಸಿದ್ರಿ? ಅಂದರೆ ನನಗೆ ಓಡಾಡೋಕ್ಕೆ ಆಗ್ತಿರಲಿಲ್ಲ, ಫುಲ್ ಬಾಡಿ ಫುಲ್ ಪೇಯ್ನ್ ಇತ್ತು. ಅದಕ್ಕೆ ಇಲ್ಲಿ ಬಂದ ಫಸ್ಟ್ ಟೈಮೇ ಮಾಡಿಸ್ಕೊಂಡ್ರೆ ಆರಾಮ ಅನಿಸ್ತು. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಪವಿತ್ರವಾದಂಥ ಸಾಲಿಗ್ರಾಮಗಳು. ಈಗ ಸಾಕಷ್ಟು ಸಾಲಿಗ್ರಾಮಗಳನ್ನ ನಾವು ಕಲೆ ಹಾಕೊಂಡಿದ್ದೀವಿ. ನಮ್ಮ ಗುರುಗಳಿಂದ ಪೂಜಿಸಿ ಅದನ್ನ ಈ ಕ್ಷೇತ್ರದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದರಿಂದ ತೀರ್ಥ ಸ್ನಾನ ಮಾಡಿಸೋದ್ರಿಂದ ನಮ್ಮಲ್ಲಿ ಸಾಕಷ್ಟು ರೋಗಗಳು ಅದರಿಂದ ಗುಣವಾಗಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಾಗೆ ಯಾರಲ್ಲಿ ಪ್ರೇತ ಬಾಧೆ, ಜನಗಳ ಕಣ್ಣು ದೃಷ್ಟಿ ಇರ್ತಕ್ಕಂಥದ್ದು ಆ ತರ್ತಕ್ಕಂಥವ್ರು ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಸಾಕಷ್ಟು ಹೊಳೆತನ್ನ ಕಾಣಬಹುದು. ನಾನೊಂದು 25 ವರ್ಷ ಹುಡುಗ, ಅವತ್ತಿಂದ ಈ ಸ್ವಾಮಿ ಇವ್ರ ತಂದೆ ಇದ್ರು, ಅವತ್ತಿಂದ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ರು, ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾ ಇದ್ರು. ಅಲ್ಲಿ ಅವತ್ತಿಂದ ಬರ್ತಾ ಇದ್ದೀನಿ. ಅವ್ರು ಏನು ಹೇಳಿದಾರೋ ನಮ್ಗೆ ಅದ ಪ್ರಕಾರ ನಡೀತಾನೆ ಇದೆ ಹೊರತು ನಮ್ಗೇನು ಕಡಿಮೆ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಸ್ವಾಮಿ ಕ್ಷೇತ್ರದಲ್ಲಿ ಬೀಜಾಕ್ಷರದಿಂದ ಅಭಿಮಂತ್ರಿಸಿರ್ತಕ್ಕಂಥ ತೆಂಗಿನ ಫಲ ಸಿಗುತ್ತೆ. ಆ ತೆಂಗಿನ ಫಲನ ಇಟ್ಕೊಂಡು ಅವರು ಏನೇ ತಪ್ಪು ಮಾಡ್ರಿ ಕೂಡ ಅವರ ಮನಸ್ಸಿನಲ್ಲಿ ಹೇಳ್ಕೊಂಡು, ಹಾಗೆ ಅವ್ರ ಏನೇ ಕೋರಿಕೆ ಇದ್ರೂ ಕೂಡ ಅವರ ಕೈಯಲ್ಲಿ ಇಟ್ಕೊಂಡು ಅದನ್ನ ಕೇಳ್ಕೊಳ್ಳೋದ್ರಿಂದ ಸಾಕಷ್ಟು ಪರಿಹಾರ ಇಲ್ಲಿ ಸಿಗುತ್ತೆ. ಸುಕ್ಷೇತ್ರ ಶ್ರೀ ಸನೇಶ್ವರ ಸ್ವಾಮಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಶಕ್ತಿಪೀಠ, ನರಹಳ್ಳಿ ಗ್ರಾಮ, ಮೇಲುಕೋಟೆ ಹೋಬಳಿ, ಮಂಡ್ಯ ಜಿಲ್ಲೆಯಲ್ಲಿ ಬರ್ತೈತಿದ್ದು.